ವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ಕನ್ನಡ. ನಮಸ್ಕಾರ ವೀಕ್ಷಕರೇ, ಸದ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ. ರಾಜ್ಯ ಕನ್ನಡ ಚಲನಚಿತ್ರ ಲೋಕದಲ್ಲಿ ಜನಮನೆ ಗೆದ್ದ ಕನ್ನಡ ನಾಡಿನ ಹೆಸರಾಂತ ಮೇರು ಶ್ರೇಷ್ಠ ನಟರಾದ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿಯನ್ನು ಧ್ವಂಸ ಮಾಡಿರುವ ವಿರುದ್ಧ ಹರಿಹರ ನಗರದಲ್ಲಿ ಪ್ರತಿಭಟನೆ. ಹೌದು ವೀಕ್ಷಕರೇ, ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ಹರಿಹರ ತಾಲೂಕು ವತಿಯಿಂದ ಹರಿಹರ ನಗರದಿಂದ ದಾವಣಗೆರೆ ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಪಾದಯಾತ್ರೆ ಮೂಲಕ ಮನವಿ ಸಲ್ಲಿಸಲು ಹೊರಟಿರುವ ಸಂದರ್ಭದಲ್ಲಿ ಹರಿಹರ ನಗರದ ಗಾಂಧಿ ವೃತ್ತದಲ್ಲಿ ನಮ್ಮ ವಾಹಿನಿಗೆ ಮಾತನಾಡಿ ಹೆಚ್ಚಿನ ಮಾಹಿತಿಯನ್ನು ಹಂಚಿಕೊಂಡರು. ವರದಿ ಸೈಯದ್ ಇರ್ಫಾನ್, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಹರಿಹರ. ಆತ್ಮೀಯ ಪತ್ರಿಕಾ ಮಾಧ್ಯಮಿತರೇ, ಇವತ್ತಿನ ಈ ಒಂದು ಪ್ರತಿಭಟನೆ ಕನ್ನಡ ಚಿತ್ರರಂಗದ ಶ್ರೀಮಂತ ನಾಯಕ ನಟ ಸಾಹಸ ಸಿಂಹ ಅಭಿನವ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನ ಸುಳ್ಯದಲ್ಲಿ ಇರ್ತಕ್ಕಂತ ಒಂದು ಪುಣ್ಯ ಭೂಮಿ ಇದೆ. ಆ ಪುಣ್ಯ ಭೂಮಿಯನ್ನ ರಾತ್ರಿ ಅಭಿಮಾನ ಸುಳ್ಯದ ಮಾಲೀಕರು, ಬಾಲಣ್ಣನ ಮೊಮ್ಮಕ್ಕಳು, ಕಿಡಿಗೇಡಿಗಳು ರಾತ್ರಿ ಧ್ವಂಸ ಮಾಡಿ ಇದನ್ನ ನಾವು ಸಹ ಖಂಡಿಸ್ತಾ ಇದ್ದೀವಿ. ಅದಕ್ಕಾಗಿ ಈ ದಿನ ಡಾಕ್ಟರ್ ವಿಷ್ಣು ಸೇವಾ ಸಮಿತಿ ಘಟಕದ ವತಿಯಿಂದ ಪ್ರತಿಭಟನೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಪ್ರತಿಭಟನೆ ಮಾಡ್ತಕ್ಕಂತ ಉದ್ದೇಶ ಏನಪ್ಪಾ ಅಂದ್ರೆ, ಸಾಹಸಿಂಹ ಡಾಕ್ಟರ್ ವಿಷ್ಣು ಅಭಿಮಾನಿ ಸುಳ್ಯದಲ್ಲಿ ಏನು ನಮ್ಮ ಪುಣ್ಯಭೂಮಿ ಇದೆ, ಆ ಪುಣ್ಯಭೂಮಿ ಮತ್ತೆ ಅಲ್ಲೇ ನಮಗೆ ನಿರ್ಮಾಣ ಆಗ್ಬೇಕು. ಅಭಿಮಾನಿಗಳು ತುಂಬಾ ಬೇಸರದಿಂದ ಇದ್ದಾರೆ. ರಾತ್ರಿ ಮಾಡ್ತಕ್ಕಂಥದ್ದು ನಮಗೆ ತುಂಬಾ ನೋವಾಗಿದೆ. ಹಾಗಾಗಿ ನಮ್ಮ ಈ ಹೋರಾಟ ಹರಿಹರದಿಂದ ದಾವಣಗೆರೆ ಡಿಸಿ ಆಫೀಸ್ ವರೆಗೂ ಪಾದಯಾತ್ರೆ ಮಾಡಿ ಡಿಸಿ ಅವರಿಗೆ ಮನವಿ ಕೊಡೋದ್ರ ಮುಖಾಂತರ ನಾವು ನ್ಯಾಯವನ್ನ ಇಲ್ಲಿ ಸೇರ್ತಕ್ಕಂಥ ಹರಿಹರ ವತಿಯಿಂದ ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದೆ. ಡಾಕ್ಟರ್ ವಿಷ್ಣು